ಹಲೋ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ನನ್ ಪರಿಚಯ ಇಲ್ಲ ಅಂದ್ರೆ ಈ ಪೇಜ್ ನ ಚೆಕ್ಔಟ್ ಮಾಡಿ. ಯಾಕಂದ್ರೆ ಮನೇಲೆ ಕುತ್ಕೊಂಡು ಅರ್ನ್ ಮಾಡ್ಬೇಕು ವಿತೌಟ್ ಇನ್ವೆಸ್ಟ್ಮೆಂಟ್. ಫ್ರೀ ಆಗಿ ನಾನ್ ಗೈಡೆನ್ಸ್ ಕೊಡ್ತೇನೆ. ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಆದಷ್ಟು ಬೇಗ ಅಮೆಝಾನ್, ಫ್ಲಿಪ್ಕಾರ್ಟ್, UGC, ಯೂಟ್ಯೂಬ್ ಈ ತರ ಇನ್ನಷ್ಟು ಫ್ರೀ ವಿಡಿಯೋಸ್ ಗೈಡೆನ್ಸ್ ನಿಮ್ಗೆ ಈ ಚಾನಲ್ ಅಲ್ಲಿ ಸಿಗುತ್ತೆ. ನೀವು ಆಲ್ರೆಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ನನ್ನ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ, ಈ ವಿಡಿಯೋ ಟಾಪಿಕ್ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಎಸ್, ಅದು ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್. ಯಾರಾದ್ರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಈ ವಿಡಿಯೋನ ವಾಚ್ ಮಾಡ್ಕೊ ಬನ್ನಿ. ಯಾಕೆಂದ್ರೆ ಇದು ಪಾರ್ಟ್ 1 ನ ಪ್ರೋಸೆಸ್ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆನೆ ನೀವು ಪಾರ್ಟ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಆಗುತ್ತೆ. ಈ ವಿಡಿಯೋ ಪೋಸ್ಟ್ ಮಾಡಿ 4 ಡೇಸ್ ಆಗಿದೆ. ಆಲ್ರೆಡಿ ಕಮೆಂಟ್ಸ್ ಅಲ್ಲಿ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನನಗೆ ಗೊತ್ತಾಯ್ತು. ಕನ್ನಡದಲ್ಲಿ ಯಾರು ಕೂಡ ಇಷ್ಟು ಡೆಪ್ತ್ ಆಗಿ, ಇಷ್ಟು ಕ್ಲಿಯರ್ ಆಗಿ ಯಾರು ಕೂಡ ಇದ್ರ ಮೇಲೆ ವಿಡಿಯೋ ಮಾಡಿಲ್ಲ. ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ಬೇಕು ಅಂದ್ರೆ ಪಾರ್ಟ್ 1 ನೋಡ್ಕೊಂಡು ಈ ಪಾರ್ಟ್ 2 ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾಕಂದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಮಿಂತ್ರಾ ಅಲ್ಟಿಮೇಟ್ ಗ್ಲಾಮ್ ಕ್ಲಾನ್ಗೆ ಹೇಗ್ ಜಾಯಿನ್ ಆಗೋದು ಅಂತ ನಾನು ತೋರಿಸ್ತೀನಿ. ಯಾಕಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂಡ್ ಗ್ಲಾಮ್ ಕ್ಲಾನ್ ಎರಡೂ ಪ್ರೋಗ್ರಾಮ್ ಕೂಡ ಇಂಟರ್ ಕನೆಕ್ಟೆಡ್. ನೀವು ಗ್ಲಾಮ್ ಕ್ಲಾನ್ಗೆ ಜಾಯಿನ್ ಆಗಿ ಎಲಿಜಿಬಲ್ ಆದ್ಮೇಲೆನೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗೋದು. ಈ ವಿಡಿಯೋ ಪೋಸ್ಟ್ ಮಾಡಿ 4 ಡೇಸ್ ಆಗಿರೋದ್ರಿಂದ ಮತ್ತೆ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಪೋಸ್ ನೀವು ಗ್ಲಾಮ್ ಕ್ಲಾನ್ಗೆ ಲಾಗಿನ್ ಆಗಿದ್ದೀರಾ, ಆದ್ರೆ ಅದು ಅಪ್ರೂವಲ್ ಆಗಕ್ಕೆ 2 to 3 ಡೇಸ್ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು 4 ಡೇಸ್ ಆದ್ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ಸಾಕಷ್ಟು ಜನ ಅಪ್ರೂವಲ್ ಆಗಿರ್ತೀರ. ನೀವು ಇವಾಗ ಕ್ಯೂರೇಟರ್ ಸ್ಟೇಜ್ ಅಲ್ಲಿ ಇರ್ತೀರ. ಯಾವ್ದಾದ್ರು ಮಿಂತ್ರಾದಲ್ಲಿ ರೀಸೆಂಟ್ ಆಗಿ ಬೈ ಮಾಡಿದ್ರು ಪರವಾಗಿಲ್ಲ, ತುಂಬಾ ಹಳೆ ಪ್ರಾಡಕ್ಟ್ ಯಾವ್ದಾದ್ರು ನೀವು ಬೈ ಮಾಡಿದ್ರೆ ಅದನ್ನ ನೀವು ರಿವ್ಯೂ ಮಾಡ್ಬೋದು. ರಿವ್ಯೂ ಅಂದ್ರೆ ಸ್ಟಾರ್ ರೇಟಿಂಗ್ಸ್, ಅದ್ರ ಜೊತೆಗೆ ಫೋಟೋ ವಿಡಿಯೋಸ್. ನಿಮ್ಮ ಓಲ್ಡ್ ಪ್ರಾಡಕ್ಟ್ ಫೋಟೋ ವಿಡಿಯೋ ನಿಮ್ಮ ಹತ್ರ ಇಲ್ಲ ಅಂದ್ರೂ ನಾನೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಅದನ್ನ ಯಾವಾಗ್ಲೂ ಫಾಲೋ ಮಾಡ್ಬೇಡಿ, ನಿಮ್ಮ ಅಕೌಂಟ್ ಬ್ಲಾಕ್ ಆಗ್ಬಿಡುತ್ತೆ. ಬಟ್ AI ಜನರೇಟ್ ಮಾಡಿ ನೀವು ಆ ಪ್ರಾಡಕ್ಟ್ ಫೋಟೋಗೆ ನಿಮ್ ಫೇಸ್ ಏನಾದ್ರು ಅಟ್ಯಾಚ್ ಮಾಡಿ ಹಾಕ್ಬೋದು. ವಿತೌಟ್ ಫೇಸ್ ಕೂಡ ಹಾಕ್ಬೋದು, ಬಟ್ ವಿತೌಟ್ ಫೇಸ್ ಅಪ್ರೂವಲ್ ಆಗೋದು ತುಂಬಾನೇ ಕಮ್ಮಿ. ಸೊ ನೀವು ಆಲ್ರೆಡಿ ಮಿಂತ್ರಾದಲ್ಲಿ 3 ಪ್ರಾಡಕ್ಟ್ ಮಿನಿಮಮ್ ಪರ್ಚೇಸ್ ಮಾಡಿರ್ಬೇಕು, 3 ಪ್ರಾಡಕ್ಟ್ಗೆ ಪೋಸ್ಟ್ ಮಾಡಿರ್ಬೇಕು. ಆ ಪೋಸ್ಟ್ ಅಪ್ರೂವಲ್ ಆದ್ಮೇಲೆ ನೀವು ಕ್ಯೂರೇಟರ್ ಇಂದ ಸ್ಟೈಲಿಸ್ಟ್ ಅನ್ನೋ ಸ್ಟೆಪ್ಗೆ ಬರ್ತೀರಾ. ಕ್ಯೂರೇಟರ್ ಅನ್ನೋದು ಜಸ್ಟ್ ಎಂಟ್ರಿ ಲೆವೆಲ್ ಅಷ್ಟೇ ನೀವು ಎಲಿಜಿಬಲ್ ಆಗೋಕೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗೋದೇ ಈ ಸ್ಟೈಲಿಸ್ಟ್ ಅನ್ನೋ ಸ್ಟೆಪ್ ಇಂದ. ಈಗ ಮೀಶೋ, ಅಮೆಝಾನ್ ಅಲ್ಲೆಲ್ಲ ಒಂದೊಂದು ಕೆಟಗರಿಗೆ ಒಂದೊಂದ್ ತರ ಕಮಿಷನ್ ಇರುತ್ತೆ ಅಲ್ವಾ. ಬಟ್ ಮಿಂತ್ರಾದಲ್ಲಿ ಎಲ್ಲಾ ಕೆಟಗರಿಗೂ 8% ಸ್ಟೈಲಿಸ್ಟ್ ಅಲ್ಲಿ ಇದ್ದೀರಾ ನೀವು ಅಂದ್ರೆ. ನೀವೇನಾದ್ರೂ ಮ್ಯಾಸ್ಟ್ರೋಗೆ ಅಪ್ಡೇಟ್ ಆದ್ರಿ ಅಂದ್ರೆ ನಿಮಗೆ 10%, ಟ್ರೆಂಡ್ ಸೆಟರ್ಗೆ 12%. ನೀವು ಯಾವುದೇ ಪ್ರಾಡಕ್ಟ್ಗೆ ಅಫಿಲಿಯೇಟ್ ಮಾಡಿದ್ರು ಕೂಡ ನಿಮ್ಗೆ 12% ಸಿಗುತ್ತೆ. ಈಗ ಕ್ಯೂರೇಟರ್ ಇಂದ ಸ್ಟೈಲಿಸ್ಟ್ ಹೋಗೋಕೆ 3 ಪೋಸ್ಟ್ ಅಲ್ವಾ, ಅದೇ ತರ ಸ್ಟೈಲಿಸ್ಟ್ ಇಂದ ಮಾಸ್ಟರ್ ಹೋಗೋಕೆ ಇನ್ನ 3 ಪೋಸ್ಟ್. ಈ ತರ ಸ್ಟೆಪ್ಸ್ ಇದೆ, ಅದನ್ನ ನೀವು ಫಾಲೋ ಮಾಡ್ಕೊಂಡು ಟ್ರೆಂಡ್ ಸೆಟರ್ ತನಕ ಹೋಗ್ಬೋದು. ಬಟ್ ನೀವು ಅಫಿಲಿಯೇಟ್ ಮಾಡ್ಬೇಕು ಅಂದ್ರೆ ಸ್ಟೈಲಿಸ್ಟ್ ಸಾಕಾಗುತ್ತೆ. ಇನ್ನೊಂದು ಮಿಂತ್ರಾದಲ್ಲಿ ಬೆಸ್ಟ್ ಆಪ್ಷನ್ ಏನು ಅಂದ್ರೆ ಪ್ರಾಡಕ್ಟ್ ತರಿಸಿ ವಿಡಿಯೋ ಮಾಡಿನೇ ನೀವು ರಿವ್ಯೂ ಮಾಡ್ಬೇಕು, ಅಫಿಲಿಯೇಟ್ ಮಾಡ್ಬೇಕು ಆ ತರ ಏನೂ ಇಲ್ಲ. ಪ್ರಾಡಕ್ಟ್ ಇಂದು ಫೋಟೋ ಸೆಲೆಕ್ಟ್ ಮಾಡಿ ನಿಮ್ ಇನ್ಸ್ಟಾಗ್ರಾಮ್, ವಾಟ್ಸಪ್ ಸ್ಟೋರಿಯಲ್ಲಿ ನೀವು ಹಾಕಿ ಅದರಿಂದ ಲಿಂಕ್ ನ ಡೈರೆಕ್ಟ್ ಆಗಿ ನೀವು ಶೇರ್ ಮಾಡಿ ಅಫಿಲಿಯೇಟ್ ಮಾಡ್ಬೋದು. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೆಸೆಸಿಟಿನೇ ಇಲ್ಲ. ನೀವು ಸ್ಟೈಲಿಸ್ಟಿಗೆ ಬಂದಿದ್ದೀರಾ ಅಂದ್ರೆ ಡೈರೆಕ್ಟ್ ಮಿಂತ್ರಾದಿಂದ ಯಾವುದೇ ಲಿಂಕ್ ನ ನೀವು ಕಾಪಿ ಮಾಡಿ ನೀವು ಎಲ್ಲಾದ್ರೂ ಪೇಸ್ಟ್ ಮಾಡಿ ಅಥವಾ DM ಮಾಡಿದ್ರೆ ನಿಮ್ ಲಿಂಕ್ ಆಟೋಮೆಟಿಕಲಿ ಅಫಿಲಿಯೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನೆಲ್ಲ ನೀವು ಮಿಂತ್ರಾದಲ್ಲೇ ನೋಡ್ಕೋಬಹುದು, ಎಷ್ಟು ಕ್ಲಿಕ್ ಆಗಿದೆ, ಎಷ್ಟು ಆರ್ಡರ್ ಆಗಿದೆ, ಎಷ್ಟು ಕಮಿಷನ್ ಬಂದಿದೆ ಅಂತ. ಮತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಿಂತ್ರಾ ಕ್ರೆಡಿಟ್ಸ್ ಅಂಡ್ ಮೈಂಡ್ ಕ್ಯಾಶ್ ಬಗ್ಗೆ. ಮಿಂತ್ರಾ ಕ್ರೆಡಿಟ್ಸ್ ಅಲ್ಲಿ ನೀವು 1 ಇಂದ 3 ಪೋಸ್ಟ್ ಮಾಡಿದಾಗ ಕ್ಯೂರೇಟರ್ ಇಂದ ಸ್ಟೈಲಿಸ್ಟಿಗೆ ಹೋಗ್ತಿರಲ್ವಾ, ಅವಾಗ ನೀವು ಫೋಟೋ ಪೋಸ್ಟ್ ಮಾಡಿದ್ರೆ 100 ಕ್ರೆಡಿಟ್ ಸಿಗುತ್ತೆ, ಆದ್ರೆ ವಿಡಿಯೋ ಪೋಸ್ಟ್ ಮಾಡಿದ್ರೆ 200. ಇದೇ ತರ ಒಂದು ಚಾರ್ಟ್ ಇದೆ. ಅದ್ರಲ್ಲಿ ನಿಮ್ದು ಎಷ್ಟು ಪೋಸ್ಟಿಗೆ ಎಷ್ಟು ಕ್ರೆಡಿಟ್ಸ್ ಮಿಂತ್ರಾ ಕ್ರೆಡಿಟ್ಸ್ಗೆ ಬಂದು ಆಡ್ ಆಗುತ್ತೆ ಅಂತ ನೀವು ನೋಡ್ಬೋದು. ಮಿಂತ್ರಾ ಗ್ಲಾಮ್ ಕ್ಲಾನ್ ಅಲ್ಲಿ ಇನ್ನೂ ಒಂಥರ ಅರ್ನಿಂಗ್ಸ್ ಇದೆ. ಈ ಅರ್ನಿಂಗ್ಸ್ ನಿಮ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೊಂದು, ನಿಮ್ ಪೋಸ್ಟ್ ನ ಯಾರಾದ್ರೂ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಕ್ರೆಡಿಟ್ ಸಿಗುತ್ತೆ. ಎಸ್, ನಿಮ್ ಫೋಟೋ ಅಥವಾ ವಿಡಿಯೋನ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ನೀವು ಸ್ಟೈಲಿಸ್ಟ್ ಅಲ್ಲಿ ಇದ್ದೀರಾ ಅಂದ್ರೆ 0.5 ಮೈನ್ ಕ್ಯಾಶ್ ಸಿಗುತ್ತೆ. ನೀವೇನಾದ್ರೂ ಮ್ಯಾಸ್ಟ್ರೋದಲ್ಲಿದ್ರೆ 1 ಮೈನ್ ಕ್ಯಾಶ್ ಸಿಗುತ್ತೆ. 1 ಕ್ಲಿಕ್ಗೆ 1 ಮೈನ್ ಕ್ಯಾಶ್. ನೀವ್ ಹಾಕಿದ ಫೋಟೋ ವಿಡಿಯೋಸ್ ನ 1000 ಮೆಂಬರ್ಸ್ ಕ್ಲಿಕ್ ಮಾಡಿದ್ರು ಅಂದ್ರೆ ನಿಮಗೆ 1000 ಮೈನ್ ಕ್ಯಾಶ್ ಸಿಗುತ್ತೆ. ಅದನ್ನ ನೀವು ನೆಕ್ಸ್ಟ್ ನಿಮ್ ಶಾಪಿಂಗಿಗೆ ಯೂಸ್ ಮಾಡ್ಕೋಬಹುದು. ಆ ಪ್ರಾಡಕ್ಟ್ ನ ರಿಟರ್ನ್ ಮಾಡೋ ಅಗತ್ಯನೇ ಇರಲ್ಲ, ಯಾಕೆಂದ್ರೆ ಅದು ಫ್ರೀ ಆಗಿ ಬಂದಿರುತ್ತೆ, ನೀವೇ ಅದನ್ನ ಯೂಸ್ ಮಾಡ್ಕೋಬಹುದು. ಈಗ ಮಿಂತ್ರಾ ಅಲ್ಟಿಮೇಟ್ ಗ್ಲಾಮ್ ಕ್ಲಾನ್ ಬಗ್ಗೆ ಒಂದು ಬ್ರೀಫ್ ಸಿಕ್ತು. ಮಿಂತ್ರಾ ಕ್ರೆಡಿಟ್ಸ್, ಮೈನ್ ಕ್ಯಾಶ್ ಬಗ್ಗೆನೂ ನಿಮ್ ಇನ್ಫಾರ್ಮೇಶನ್ ಗೊತ್ತಾಯ್ತು.
ಮತ್ತೆ ಸ್ಕ್ರಾಚ್ ಕಾರ್ಡ್ ಬಗ್ಗೆನೂ ಹೇಳಿದ್ದೆ. ಸ್ಕ್ರಾಚ್ ಕಾರ್ಡ್‌ಗೆ ಜಸ್ಟ್ 7 ಡೇಸ್ ಎಕ್ಸ್‌ಪೈರಿ ಇರುತ್ತೆ. ಸೊ, ಅಷ್ಟೊತ್ತಿಗೆ ನೀವು ಯಾವ್ದಾದ್ರು ಪ್ರಾಡಕ್ಟ್‌ನ ನೀವು ಬೈ ಮಾಡ್ಬೋದು. ಮಿಂತ್ರಾ ಗ್ಲಾಮ್ ಪ್ಲಾನ್ ಬಗ್ಗೆ ಇದೊಂದು ಫೈನಲ್ ನೋಟ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ 2 ಟೈಪ್ಸ್ ಆಫ್ ರಿವಾರ್ಡ್ಸ್ ಇರುತ್ತೆ. ಇದನ್ನ ಅರ್ನಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇದು ಬ್ಯಾಂಕ್ ಅಕೌಂಟ್‌ಗೆ ಟ್ರಾನ್ಸ್‌ಫರ್ ಮಾಡಕ್ಕಾಗಲ್ಲ. ಇದನ್ನ ರಿವಾರ್ಡ್ಸ್ ಅಂತ ಹೇಳ್ಬೋದು. ಲೈಕ್ ಮಿಂತ್ರಾ ಕ್ರೆಡಿಟ್ಸ್ ಅಂಡ್ ಮೈನ್ ಕ್ಯಾಶ್ ರೂಪದಲ್ಲಿ ನಿಮಗೆ ಸಿಗುತ್ತೆ. ಒಂದು ಪೋಸ್ಟ್, ಇನ್ನೊಂದು ಪರ್ಫಾರ್ಮೆನ್ಸ್. ಪೋಸ್ಟ್ ಅಂದ್ರೆ ನೀವು ಹಾಕೋ ಫೋಟೋ, ವಿಡಿಯೋಸ್‌ಗೆ ಕ್ರೆಡಿಟ್ಸ್ ಅಂತ ಸಿಗುತ್ತೆ. ಈಗ 1-3 ಫೋಟೋಸ್ ಆದ್ರೆ ₹100, ಅದೇ ವಿಡಿಯೋ ಆದ್ರೆ ₹200 ಈ ತರ ನಿಮಗೆ ಕ್ರೆಡಿಟ್ ಸಿಗುತ್ತೆ. ಪರ್ಫಾರ್ಮೆನ್ಸ್ ಅಂದ್ರೆ ನೀವು ಹಾಕಿರೋ ಫೋಟೋ, ವಿಡಿಯೋಗೆ ಎಷ್ಟು ಕ್ಲಿಕ್ಸ್ ಬಂದಿದೆ. ಯೆಸ್, ಒಂದೊಂದು ಕ್ಲಿಕ್‌ಗೂ ಕೂಡ ಇದರಲ್ಲಿ ರಿವಾರ್ಡ್ಸ್ ಬರುತ್ತೆ. ಲೈಕ್ ನೀವು ಸ್ಟೈಲಿಸ್ಟ್ ಅಲ್ಲಿದ್ರೆ ₹0.5, ಅದೇ ನೀವು ಮಾಸ್ಟ್ರೋದಲ್ಲಿದ್ರೆ ₹1 ಪರ್ ಕ್ಲಿಕ್. ಅದೇ ನೀವು ಟ್ರೆಂಡ್ ಸೆಟ್ಟರ್‌ಗೆ ಏನಾದ್ರೂ ಅಪ್ಡೇಟ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ₹2 ಮೈನ್ ಕ್ಯಾಶ್ ಪರ್ ಕ್ಲಿಕ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಪೋಸ್ಟ್ ಮಾಡಿದ್ದೀರಾ, ವಿಡಿಯೋ ಮಾಡಿದ್ದೀರಾ, ಅದು ಟ್ರೆಂಡಿಂಗ್ ಡ್ರೆಸ್ಸಸ್ ಆಗಿರುತ್ತೆ, ಟ್ರೆಂಡಿಂಗ್ ಪ್ರಾಡಕ್ಟ್ ಆಗಿರುತ್ತೆ. ಅದಕ್ಕೆ ಯಾರಾದ್ರೂ 1000 ಮೆಂಬರ್ ಕ್ಲಿಕ್ ಮಾಡಿದ್ರು, ಅವ್ರು ಬೈ ಮಾಡೋದೇನ್ ಬೇಡ, ಜಸ್ಟ್ ಕ್ಲಿಕ್ ಮಾಡಿದ್ರು ಅಂದ್ರೆ ಅದರಿಂದ ನಿಮ್ಗೆ ₹1000 ಸಿಕ್ದಂಗೆ. ಅದನ್ನ ನೀವು ನಿಮ್ಮ ನೆಕ್ಸ್ಟ್ ಶಾಪಿಂಗಿಗೆ ಯೂಸ್ ಮಾಡ್ಕೋಬಹುದು. ಇದನ್ನ ರಿವಾರ್ಡ್ಸ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್‌ಫರ್ ಮಾಡಕ್ಕಾಗಲ್ಲ. ಬಟ್ ನೀವು ಅದರಿಂದ ಶಾಪಿಂಗ್ ಮಾಡ್ಬೋದು. ನಿಮಗೆ ಫ್ರೀಯಾಗಿ ₹1000 ವರ್ತ್ ಅಷ್ಟು ಪ್ರಾಡಕ್ಟ್‌ನ ನೀವು ಫ್ರೀಯಾಗಿ ಬೈ ಮಾಡ್ಬೋದು. ಎಕ್ಸ್‌ಪೈರಿ ಇರುತ್ತೆ, ಅಷ್ಟ್ರೊಳಗಡೆ ನೀವು ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಮಿಂತ್ರಾ ಪ್ಲಾಟ್‌ಫಾರ್ಮ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾನೇ ರಿಸ್ಟ್ರಿಕ್ಷನ್ಸ್ ಇದೆ. ಮತ್ತೆ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆ ಗೈಡ್‌ಲೈನ್ಸ್ ಎಲ್ಲ ನೀವು ಫಾಲೋ ಮಾಡ್ಲೇಬೇಕು. ಅದಕ್ಕೋಸ್ಕರನೇ ಈ ವಿಡಿಯೋ ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಆಲ್ರೆಡಿ ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರೋರ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಆದ್ರೆ ನೀವು ಡೈಲಿ ಮಿಂತ್ರಾದಲ್ಲಿ ಶಾಪಿಂಗ್ ಮಾಡ್ದಲೇ ಜಸ್ಟ್ ಸ್ಟೋರಿಗೆ ಪ್ರಾಡಕ್ಟ್ ಫೋಟೋ ಹಾಕಿ ಡೈರೆಕ್ಟ್ ಲಿಂಕ್‌ನ ಕಾಪಿ ಮಾಡಿ ನೀವು ಅಫಿಲಿಯೇಟ್ ಮಾಡ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಆ ಅಫಿಲಿಯೇಟ್ ಲಿಂಕ್ ಜಸ್ಟ್ 30 ಡೇಸ್ ವರೆಗೂ ಮಾತ್ರ ಅಫಿಲಿಯೇಟ್ ಆಗಿರುತ್ತೆ. ಅದಾದ್ಮೇಲೆ ಅದು ನಾರ್ಮಲ್ ಆಗ್ಬಿಡುತ್ತೆ, ಎಕ್ಸ್‌ಪೈರ್ ಆಗುತ್ತೆ. ಸೊ ನಾನು ಪದೇ ಪದೇ ಚೇಂಜ್ ಮಾಡ್ತಾ ಇರ್ಬೇಕಾಗುತ್ತೆ. ಈಗ ಮಿಂತ್ರಾದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಈಸಿ ಅಂತ ನಿಮಗೆ ಗೊತ್ತಾಯ್ತು. ನಿಮ್ದೆಷ್ಟು ಕ್ಲಿಕ್ ಆಗಿದೆ, ಆರ್ಡರ್ಸ್ ಆಗಿದೆ, ಕಮಿಷನ್ ಎಷ್ಟು ಬಂತು, ಎಲ್ಲಾನು ಕೂಡ ನೀವು ಇಲ್ಲೇ ಚೆಕ್ ಮಾಡ್ಕೋಬಹುದು. ತುಂಬಾನೇ ಈಸಿಯಾಗಿ ಗೊತ್ತಾಗುತ್ತೆ. ಇದರಲ್ಲಿ ತುಂಬಾನೇ ಅಡ್ವಾಂಟೇಜಸ್, ತುಂಬಾನೇ ಡಿಸ್ಅಡ್ವಾಂಟೇಜಸ್ ಇದೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಾನು ನೀವು ತಿಳ್ಕೊಬೇಕಾಗುತ್ತೆ. ಮೀಶೋ ಮತ್ತೆ ಮಿಂತ್ರಾನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇವೆರಡಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಈಗ ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನ ನೋಡೋಣ. ಈಗ ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಅಡ್ವಾಂಟೇಜಸ್ ಅಂದ್ರೆ ಇದಕ್ಕೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಯೂಸ್ ಮಾಡಬೇಕಾಗಿಲ್ಲ. ನೀವು ಸ್ಟೈಲಿಸ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ಶೇರ್ ಮಾಡೋ ಎಲ್ಲಾ ಲಿಂಕ್ ಕೂಡ ಆಟೋಮೆಟಿಕಲಿ ಅಫಿಲಿಯೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಡೈರೆಕ್ಟ್ ಆಗಿ ಲಿಂಕ್ ಶೇರ್ ಮಾಡ್ಬೋದು. ಮತ್ತೆ ನೀವು ಪ್ರಾಡಕ್ಟ್ ನ ಎವ್ರಿ ಟೈಮ್ ಬೈ ಮಾಡಿ ಮೀಶೋನ ಟ್ಯಾಗ್ ಮಾಡೋ ತರ ಮಿಂತ್ರಾನ ಟ್ಯಾಗ್ ಮಾಡಬೇಕು ಆ ತರ ಏನೂ ಇಲ್ಲ. ಡೈರೆಕ್ಟ್ ಪ್ರಾಡಕ್ಟ್ ಸ್ಕ್ರೀನ್ ಶಾಟ್ ತಗೊಂಡು ಆ ಲಿಂಕ್ ನ ನಿಮ್ ಸ್ಟೋರಿಯಲ್ಲಿ ಅಥವಾ ನಿಮ್ಮ ವಿಡಿಯೋದಲ್ಲಿ ಪೇಸ್ಟ್ ಮಾಡಿದ್ರೆ ಆಯ್ತು. ಇದರಲ್ಲಿ 2 ತರ ಅರ್ನಿಂಗ್ ಇದೆ. ಒಂದು ಅಫಿಲಿಯೇಟ್, ಇನ್ನೊಂದು ರೇಟಿಂಗ್ ರಿವ್ಯೂ ಮಾಡಿ ಪೋಸ್ಟ್ ಹಾಕೋದ್ರಿಂದ ಸ್ಕ್ರಾಚ್ ಕಾರ್ಡ್ ಇಂದ ಕ್ರೆಡಿಟ್ ಸಿಗುತ್ತೆ. ಇದನ್ನೆಲ್ಲ ನೀವು ಶಾಪಿಂಗಿಗೆ ಯೂಸ್ ಮಾಡ್ಕೋಬಹುದು. ನೀವು ಪ್ರಾಡಕ್ಟ್ ಯಾವ್ದು ಬೈ ಮಾಡಿರ್ತೀರಾ ಅದನ್ನ ಮಾತ್ರ ನೀವು ರಿವ್ಯೂ ಮಾಡೋಕ್ಕಾಗುತ್ತೆ. ಆ ಪ್ರಾಡಕ್ಟ್ ರಿಟರ್ನ್ ಮಾಡಿದ್ರೂ ಪರವಾಗಿಲ್ಲ, ರಿಟರ್ನ್ ಮಾಡಿ ಎಷ್ಟೋ ವರ್ಷ ಆದ್ರೂ ಪರವಾಗಿಲ್ಲ, ನೀವು ಅದಕ್ಕೆ ರಿವ್ಯೂ ಮಾಡ್ಬೋದು. ಮತ್ತೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಮೀಶೋದಲ್ಲಿ ಕೆಲವೊಂದು 4%, 3%, 10% ಆ ತರ ಎಲ್ಲ ಇರುತ್ತೆ. ಆದ್ರೆ ಇದರಲ್ಲಿ ಸ್ಟೈಲಿಸ್ಟ್ ಅಲ್ಲಿ ಫಿಕ್ಸ್ಡ್ 8%, ಮಾಸ್ಟ್ರೋದಲ್ಲಿ 10%, ಟ್ರೆಂಡ್ ಸೆಟ್ಟರ್ ಅಲ್ಲಿ 12% ಫಿಕ್ಸ್ಡ್ ಕಮಿಷನ್. ಯಾವುದೇ ಕೆಟಗರಿ ಆಗಲಿ ಫಿಕ್ಸ್ಡ್ ಕಮಿಷನ್ ಇರುತ್ತೆ. ಮತ್ತೆ ಇದರಲ್ಲಿ ಯಾವುದೇ ಫಾಲೋವರ್ ಕ್ರೈಟೀರಿಯಾ ಇಲ್ಲ, ಯಾರು ಬೇಕಿದ್ರು ಕೂಡ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ತುಂಬಾನೇ ಇದೆ. ನೀವು ಡೈರೆಕ್ಟ್ ಆಗಿ ಲಿಂಕ್ ಶೇರ್ ಮಾಡ್ತೀರಲ್ವಾ, ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು, ನಿಮ್ ಸ್ಟೋರಿಲ್ ಆಗಿರ್ಬೋದು, ಅದ್ರ ವ್ಯಾಲಿಡಿಟಿ ಎಲ್ಲ ಜಸ್ಟ್ 30 ಡೇಸ್ ಮಾತ್ರ ಇರುತ್ತೆ. ಅದನ್ನ ನೀವು 30 ಡೇಸ್ ಆದ್ಮೇಲೆ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. 30 ಡೇಸ್ ಆದ್ಮೇಲೆ ಯಾರಾದ್ರೂ ಕ್ಲಿಕ್ ಮಾಡಿ ಬೈ ಮಾಡಿದ್ರು ಕೂಡ ನಿಮಗೆ ಕಮಿಷನ್ ಸಿಗಲ್ಲ. ತುಂಬಾನೇ ಜಾಸ್ತಿ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಆಟೋ ಡಿ.ಎಂ ಇದರಲ್ಲಿ ಇಲ್ಲ. ನಿಮಗೆಲ್ಲ ಅರ್ಥ ಆಗಿರೋ ಹಾಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವು ಕ್ಯೂರೇಟರ್ ಇಂದ ಸ್ಟೈಲಿಸ್ಟಿಗೆ ಬಂದಿರಬೇಕು. ಸ್ಟೈಲಿಸ್ಟಿಗೆ ಬರೋಕ್ಕೋಸ್ಕರ ನೀವು 3 ಪೋಸ್ಟ್ ಹಾಕಬೇಕು. 3 ಪೋಸ್ಟ್ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಆಲ್ರೆಡಿ 3 ಆರ್ಡರ್ಸ್ ಆಗಿರಬೇಕು. ಆರ್ಡರ್ ಆಗಿಲ್ಲ ಅಂದ್ರೂ ನೀವು ಆರ್ಡರ್ ಮಾಡಿ ರಿವ್ಯೂ ಮಾಡಿ ಆ ಪ್ರಾಡಕ್ಟ್ ನ ರಿಟರ್ನ್ ಮಾಡಿದ್ರು ಪರವಾಗಿಲ್ಲ. ಬಟ್ ಕ್ಯೂರೇಟರ್ ಇಂದ ನೀವು ಸ್ಟೈಲಿಸ್ಟಿಗೆ ಒಂದ್ಸಲ ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ. ಇದರಲ್ಲಿ ಪೇ ಲೇಟರ್ ಅಂತ ಮೀಶೋದಲ್ಲಿ ಇರುತ್ತಲ್ಲ ಆ ಥರ ಏನೂ ಇಲ್ಲ. ನಿಮ್ಮ ಓನ್ ಅಮೌಂಟ್ ಇಂದ ನೀವು ಬೈ ಮಾಡಬೇಕಾಗುತ್ತೆ. ಮೀಶೋದಲ್ಲಿ ಅನ್ಲಿಮಿಟೆಡ್ ರಿಟರ್ನ್ಸ್ ಇರುತ್ತೆ, ಬಟ್ ಇದರಲ್ಲಿ ಆ ಥರ ಏನೂ ಇಲ್ಲ. ಸೊ ನೀವು ತುಂಬಾ ರಿಟರ್ನ್ಸ್ ಮಾಡ್ತಾ ಇದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ. ಮಿಂತ್ರಾದಲ್ಲಿ ಈ ಬರೀ ಅಫಿಲಿಯೇಟ್ ಮಾರ್ಕೆಟಿಂಗಿಗೋಸ್ಕರ ಅಂತ ಇದನ್ನ ಬಿಟ್ಟಿಲ್ಲ. ಬಟ್ ನೀವು ಇದ್ರಲ್ಲೇ ಅರ್ನ್ ಮಾಡಬೇಕು ಅಂದ್ಕೊಂಡಾಗ
ಮಂತಲ್ಲಿ ಒಂದು 2 to 3 ಪ್ರಾಡಕ್ಟ್ ಮಾತ್ರ ಆರ್ಡರ್ ಮಾಡಿ ರಿಟರ್ನ್ ಮಾಡಿ. ನಾನು ಇದ್ರಲ್ಲಿ ರಿಟರ್ನ್ ಮಾಡೋದನ್ನ ಜಾಸ್ತಿ ಸಜೆಸ್ಟ್ ಮಾಡಲ್ಲ. ಎಲ್ಲೋ ಮಂತಲ್ಲಿ 1 or 2 ಪ್ರಾಡಕ್ಟ್ನ ಆರ್ಡರ್ ಮಾಡಿ ರಿಟರ್ನ್ ಮಾಡಿದ್ರೂ ಪರವಾಗಿಲ್ಲ. ಇಂಪಾರ್ಟೆಂಟ್ ಅರ್ನಿಂಗ್ ಅಂದರೆ ನೀವು ಸ್ಟೋರಿ ಹಾಕಿ ಅಥವಾ ಯಾವುದಾದ್ರೂ ಕಮೆಂಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನೀವು ಲಿಂಕ್ ಶೇರ್ ಮಾಡ್ತಿರಲ್ವ, ಇದರಿಂದನೇ ನೀವು ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು. ಇದಕ್ಕೆ ವಿಡಿಯೋನೇ ಮಾಡಬೇಕು, ಪ್ರಾಡಕ್ಟ್ ತರಿಸಲೇಬೇಕು ಆ ಥರ ಏನೂ ಇಲ್ಲ. ಇನ್ನು ಡಿಸ್ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಕಮಿಷನ್ ಬರ್ತಾ ಇದೆ, ಬಟ್ ಆ ಕಮಿಷನ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕು ಅಂದರೆ ಮಿನಿಮಮ್ 500 ಆಗಿರಬೇಕು. ಈಗ 499 rupees ಆಯಿತು ಅಂದ್ರೂ ಕೂಡ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಹೋಗಲ್ಲ. ಇನ್ನೊಂದು ರೂಪಿ ಬಂದ ಮೇಲೇ 500 ಕ್ರಾಸ್ ಆದಮೇಲೆ ನೀವು ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗೋದು. ಫಾರ್ ಎಕ್ಸಾಂಪಲ್, ನೀವು ಸ್ಟೈಲಿಸ್ಟಲ್ಲಿ ಇದ್ದೀರಾ, ನಿಮಗೆ ಒಂದು 500 rupees ಅಥವಾ 4000 rupees ನಿಮಗೆ ಅಮೌಂಟ್ ಬಂದಿದೆ ಅಂದ್ಕೊಳ್ಳೋಣ 8% ಕಮಿಷನ್ ಆಗಿ. ಬಟ್ ಅದು ನಿಮ್ಮ ಬ್ಯಾಂಕ್ ಟ್ರಾನ್ಸ್ಫರ್ ಆಗೋವಾಗ 2% TDS ಕಟ್ ಆಗುತ್ತೆ. ಲೈಕ್ 4000 rupeesಗೆ 80 rupees ಈ ಥರ ಸ್ಮಾಲ್ ಅಮೌಂಟು ನಿಮ್ಮ ಬ್ಯಾಂಕ್ ಟ್ರಾನ್ಸ್ಫರ್ ಆಗೋವಾಗ TDS ಅಂತ ಕಟ್ಟಾಗಿ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ತುಂಬಾ ಡಿಸ್ಅಡ್ವಾಂಟೇಜ್ ಅಂದರೆ, ನೀವು ಪ್ರಾಡಕ್ಟ್ನ ಬೈ ಮಾಡಿ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ 23 rupees ಕಟ್ ಆಗುತ್ತೆ ನೀವು ಆರ್ಡರ್ ಮಾಡುವಾಗ. ಬಟ್ ನೀವು ಪ್ರಾಡಕ್ಟ್ ರಿಟರ್ನ್ ಮಾಡಿದ್ಮೇಲೆ 23 rupees ನಿಮಗೆ ಬರೋಲ್ಲ. ಜೊತೆಗೆ ನಿಮ್ಮದು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಅದಕ್ಕೊಂದು ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ, ಅದೆಲ್ಲ ರಿಟರ್ನ್ ಬರೋಲ್ಲ. ಮತ್ತು ನಿಮಗೆ ಕಮಿಷನ್ ಇವಾಗ ಒಂದು 500 rupees ಬಂದಿದೆ, ಅದನ್ನ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋವಾಗಲೇ ನಿಮಗೆ KYC ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು KYC ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡೋ ಆಪ್ಷನ್ ನಿಮಗೆ ಅವಾಗ ಸಿಗುತ್ತೆ. ನಿಮ್ಮ 500 rupees ಕ್ರಾಸ್ ಆದಮೇಲೆ ನಿಮ್ಮ ಲಿಂಕಿಂದನೇ ನೀವು ಸೆಲ್ಫ್ ಪರ್ಚೇಸ್ ಅಂದರೆ ನಿಮ್ಮ ಲಿಂಕ್ನೇ ಯೂಸ್ ಮಾಡಿ ನೀವು ಬೈ ಮಾಡೋದ್ರಿಂದ ಮಿಂತ್ರಾ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಇದು ತುಂಬಾ ಸ್ಟ್ರಿಕ್ಟ್ ಗೈಡ್ಲೈನ್ಸ್. ಇದರಲ್ಲಿ ಆಟೋ DM ಇಲ್ಲ ಅಂತ ನಾನು ಹೇಳಿದೆ. ಸೊ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಲಿಂಕ್ನ ಕಾಪಿ ಮಾಡಿ ನೀವು ಆಟೋ DM ಮಾಡ್ಬೋದು. ನಾನು ಯೂಸ್ ಮಾಡೋ ವಿಶ್ ಲಿಂಕಿಂದ ನಾನು ಆಟೋ DM ಮಾಡ್ಬೋದು. ಬಟ್ ನನಗೆ 8% ಇಲ್ಲಿ ಸಿಗ್ತಿದ್ದು ವಿಶ್ ಲಿಂಕಲ್ಲಿ 6% ಮಾತ್ರ ಸಿಗುತ್ತೆ. ಆಟೋ DM ಮಾಡಲೇಬೇಕು ಅಂದಾಗ ಈ ಥರ ಮಾಡಬೇಕು. ಬಟ್ ಕ್ಯೂರೇಟರಲ್ಲಿ ನೀವು ಆಟೋ DMಗೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ ಮಿಂತ್ರಾ ಲಿಂಕ್ ಹಾಕಿದ್ರೂ ಕೂಡ ನಿಮ್ಗೆ ಯಾವುದೇ ಕಮಿಷನ್ ಸಿಗೋದಿಲ್ಲ. ನೀವು ಸ್ಟೈಲಿಸ್ಟಿಗೆ ಬಂದು ಆ ಲಿಂಕ್ನ ನೀವು ಆಟೋ DMಗೆ ಹಾಕಿದ್ರೆ ಮಾತ್ರ ನಿಮಗೆ ಅಲ್ಲಿ ಕಮಿಷನ್ ಜನ್ರೇಟ್ ಆಗುತ್ತೆ. ಮಿಂತ್ರಾದಲ್ಲಿ ಮಿನಿಮಮ್ 500 ಪೇಔಟ್ ಇದೆ. 500ಕ್ಕಿಂತ ₹1 ಕಮ್ಮಿ ಆದ್ರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗಲ್ಲ. ಈ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಎವ್ರಿ ಮಂತ್ ಎಂಡ್ 25th ಇಂದ 30th ಟೈಮ್ ಇರುತ್ತೆ. ಅದರೊಳಗಡೆ ನಿಮಗೆ ಕ್ರೆಡಿಟ್ ಆಗುತ್ತೆ. ನಿಮ್ಮ 500 rupees ಕ್ರಾಸ್ ಆಗಿದ್ರೆ ಮಾತ್ರ. ಈಗ ನೀವೇ ಡಿಸೈಡ್ ಮಾಡಿ ಮಿಂತ್ರಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ಬೇಡವೋ ಅಂತ. ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಬಿ ಕೇರ್ಫುಲ್. ಇದರಲ್ಲಿ 2 to 3 ಟೈಪ್ಸ್ ಆಫ್ ಅರ್ನಿಂಗ್ಸ್ ಇದೆ. ಯಾವ್ದು ಮಾಡಬೇಕು ಯಾವ್ದು ಬೇಡ ಅಂತ ನೀವೇ ಡಿಸೈಡ್ ಮಾಡಿ. ಇದರಲ್ಲಿ ಗೈಡ್ಲೈನ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ, ಅದನ್ನ ನೋಡಿಕೊಂಡು ಫಾಲೋ ಮಾಡಿ. ಇದರಲ್ಲಿ ಲ್ಯಾಕ್ಸ್ವರೆಗೂ ಅರ್ನ್ ಮಾಡ್ಬೋದು ಅಂತ ನಾನು ಹೇಳಲ್ಲ, ಯಾಕೆಂದರೆ ಮೀಶೋದಲ್ಲಿ ಅರ್ನ್ ಮಾಡೋಕ್ಕೆ ಇರೋ ಆಪ್ಷನ್ಸ್ ಇದರಲ್ಲಿ ಇಲ್ಲ. ಜಾಸ್ತಿ ಪ್ರಾಡಕ್ಟ್ನ ತಂದು ರಿಟರ್ನ್ ಅಂತೂ ಮಾಡಬೇಡಿ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನಿಮ್ಮ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡ್ಕೊಂಡು ಮಾಡಿ, ಎಲ್ಲ ಗೈಡ್ಲೈನ್ಸ್ ಫಾಲೋ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಯಾಕಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್, UGC ವಿಡಿಯೋ, ವಿಶ್ ಲಿಂಕ್ ಮತ್ತು ಯೂಟ್ಯೂಬ್ ಇದೆಲ್ಲದ್ರ ಬಗ್ಗೆ ಫ್ರೀ ಗೈಡೆನ್ಸ್ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.